ಬಿಜೆಪಿಯ ಹಾಲಿ ಸಂಸದರಿಗೆ ಟಿಕೆಟ್ ಲೋಕಸಭೆ ಟಿಕೆಟ್ ಸಿಗುತ್ತಾ ಇಲ್ವಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪಬ್ಲಿಕ್ ಟಿವಿಗೆ. ನಾಳೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ಅಂದರೆ ನಾಳೆ ಪ್ರಧಾನಿ ಮೋದಿ ಅವರು ಕೂಡ ಸಭೆಯಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದ ಎಲ್ಲದಕ್ಕೂ ನಾಳೆ ಉತ್ತರ ಸಿಗುತ್ತೆ ಅಂತ ಅವರ ಮಾತು. ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಸೊ ಬಿಜೆಪಿ ಪಾಳೆಯದಲ್ಲಿ ನಡೀತಾ ಇರತಕ್ಕಂಥ ಈ ಎಲ್ಲ ಡೆವಲಪ್ಮೆಂಟ್ಸ್, ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಮಾಹಿತಿಯನ್ನು ಪಡ್ಕೋತೀನಿ. ಎಸ್ ಮಸೂದ್, ಈಗ ಯಡಿಯೂರಪ್ಪನವರು, ವಿಜೇಂದ್ರ, ಆರ್ ಅಶೋಕ್ ಇವರೆಲ್ಲರ ಹೇಳಿಕೆಯನ್ನು ಕೇಳ್ತಾ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗೆ ಬಿಜೆಪಿ ಮುಂದಾಗಿದೆಯಾ ಅಂತಕ್ಕಂಥ ಅನುಮಾನ ಕಾಡುತ್ತೆ. ತಾವೇನು ಹೇಳ್ತೀರಾ? ಅರವಿಂದ್, ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಹೊಸ ಮುಖಗಳ ಪ್ರಯೋಗ ಮಾಡಿತ್ತು, ಆದರೆ ಸಕ್ಸಸ್ ಸಿಕ್ಕಲಿಲ್ಲ. ಆದರೆ ಲೋಕಸಭೆ ಚುನಾವಣೆಯಲ್ಲಿ ಬಹುತೇಕ ಎಲ್ಲವೂ ಕೂಡ ಹೈಕಮಾಂಡ್ ಆಟವೇ ಇರೋ ಹಿನ್ನೆಲೆಯಲ್ಲಿ ಏನು ಬೇಕಾದರೂ ಕೂಡ ಪ್ರಯೋಗ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಆ ಭಾಗವಾಗಿ ಅಚ್ಚರಿ ಮುಖಗಳು ಕೆಲವೊಂದು ಮುನ್ನೆಲೆಗೆ ಬಂದಿರುವಂಥದ್ದು. ಅದರಲ್ಲಿ ಯದುವೀರ್ ಒಡೆಯರ್ ಅವರು ಕೂಡ ಆ ಹೆಸರು ಮುಂಚೂಣಿಯಲ್ಲಿರುವಂಥದ್ದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಬದಲಾಗಿ ಯದುವೀರ್ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು. ಈ ಸಂಬಂಧಪಟ್ಟಂತೆ ಮೊನ್ನೆ ನಡೆದಂತಹ ರಾಜ್ಯ ಬಿಜೆಪಿ ನಾಯಕರ ಜೊತೆ ಅಮಿತ್ ಶಾ ಸಭೆಯಲ್ಲಿ ಅಮಿತ್ ಶಾ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಅಂತಲೂ, ಜೊತೆಗೆ ಯಡಿಯೂರಪ್ಪನವರು ಒಬ್ಬ ಟಾಪ್ ಮೋಸ್ಟ್ RSS ಲೀಡರ್ ಜೊತೆ ಯದುವೀರ್ ಅವರ ಮನವೊಲಿಕೆ ಮಾಡಿದ್ದಾರೆ ಅಂತಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಇನ್ನೂ ಕೂಡ ಚರ್ಚೆ ಹಂತದಲ್ಲಿರುವಂಥದ್ದು. ಎಲ್ಲವೂ ಕೂಡ ಯದುವೀರ್ ಮತ್ತು ಪ್ರಮೋದ ದೇವಿ ಅವರ ಮೇಲೆ ನಿಂತಿದೆ. ಅವರು ಸ್ಪರ್ಧೆಗೆ ಓಕೆ ಅಂದರೆ ಪ್ರತಾಪ್ ಸಿಂಹಗೆ ಬಹುತೇಕ ಟಿಕೆಟ್ ತಪ್ಪುತ್ತೆ. ಅವರು ಸ್ಪರ್ಧೆಗೆ ಒಪ್ಕೊಳ್ಳಿಲ್ಲ ಅಂದರೆ ಈ ಬಾರಿಯೂ ಕೂಡ ಪ್ರತಾಪ್ ಸಿಂಹಗೆ ಟಿಕೆಟ್ ಲಕ್ ಸಿಗೋ ಸಾಧ್ಯತೆ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಒಟ್ಟಾರೆಯಾಗಿ ಯದುವೀರ್ ಅವ್ರನ್ನ ಹಲವು ಲೆಕ್ಕಾಚಾರಗಳನ್ನ ಇಟ್ಕೊಂಡು ರಾಜ್ಯ ಬಿಜೆಪಿ ವರಿಷ್ಠರು ಮೈಸೂರು ಕೊಡಗು ಲೋಕಸಭೆ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅನ್ನುವಂಥ ಚಿಂತನೆ ಮಾಡ್ತಾ ಇದ್ದಾರೆ. ಗಂಭೀರವಾಗಿ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನಾಳೆ ಬಹುತೇಕ ಅವ್ರ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೆ ನಾಳೆ CEC ಸಭೆಯಲ್ಲಿ ಯದುವೀರ್ ಅವರ ಹೆಸರು ಬಂದು ಅಂತಿಮ ಆಗುವ ಸಾಧ್ಯತೆಯೂ ಕೂಡ ತಳ್ಳಿ ಹಾಕೋಕ್ಕೆ ಆಗಲ್ಲ. ನಾಳೆ CEC ಸಭೆ ಇದೆ, ಹೈ ವೋಲ್ಟೇಜ್ ಮೀಟಿಂಗು ನಾಳೆ ಬಹುತೇಕ ಫೈನಲ್ ಆಗುತ್ತೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಮಾಣದ ಸುಳಿವನ್ನು ಹೈಕಮಾಂಡ್ ಬಿಟ್ಟುಕೊಟ್ಟಂಗಿಲ್ಲ. ಯಡಿಯೂರಪ್ಪನವರಿಗೆ ಮತ್ತು ವಿಜೇಂದ್ರ ಅವರಿಗೆ ಒಂದು ಹಂತದ ಸುಳಿವಿದೆ. ಆದರೆ ಅಶೋಕ್ ಆಗಲಿ, DV ಸದಾನಂದ ಗೌಡರಿಗೆ ಆಗಲಿ, ಇತರೆ ನಾಯಕರಾಗಲಿ ಅವ್ರಿಗೆ ಅಷ್ಟರ ಮಟ್ಟಿಗೆ ಗೊತ್ತಿಲ್ಲ. ಆದರೆ ಸಹಜವಾಗಿ ಪ್ರಯೋಗ ಮಾಡುತ್ತೆ ಹೈಕಮಾಂಡ್ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದರಲ್ಲೂ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರು ಮಾತನಾಡಿದ್ದಾರೆ. ಇನ್ನೊಂದೇನೆಂದರೆ ಪ್ರತಾಪ್ ಸಿಂಹ ಅವರ ಪರ್ಫಾರ್ಮೆನ್ಸ್ ಏನಿದೆ, ಈ 10 ವರ್ಷಗಳ ಸಾಧನೆ ಏನಿದೆ ಅದನ್ನು ಕೂಡ ಪರಿಗಣನೆ ಮಾಡ್ತಾ ಇದೆ, ಅದನ್ನು ಕೂಡ ಪರಿಶೀಲನೆಯಲ್ಲಿದೆ ಅನ್ನುವಂಥದ್ದು ಕೂಡ ಅಶೋಕ್ ಅವರು ಹೇಳಿದ್ದಾರೆ. ಒಟ್ಟಾರೆಯಾಗಿ ನಾಳೆ ಈ ಎಲ್ಲ ಕುತೂಹಲಕ್ಕೂ ಕೂಡ ತೆರೆ ಬೀಳುತ್ತೆ. ಓಕೆ, ಫೈನ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಮಸೂದ್. ನಾಳೆ ಯಡಿಯೂರಪ್ಪನವ್ರು ಹೇಳಿದಂತೆ ಪಟ್ಟಿ ಫೈನಲ್ ಆಗಬೇಕು, ಚರ್ಚೆಗಳಾಗಬೇಕು. ಆ ನಂತರ ಯಾಕೆ ಹಿಂಗಾಯಿತು, ಯಾರು ಟಿಕೆಟ್ ಮಿಸ್ ಆಯಿತು, ಯಾರಿಗೆ ಟಿಕೆಟ್ ಕೊಟ್ಟರು, ಯಾಕೆ ಕೊಟ್ಟರು, ಏನು ಎತ್ತ ಅಂತ ಆಗ ವಿಶ್ಲೇಷಣೆ ಮಾಡ್ಬೋದು. ಹೆಸರು ಏನೇ ಇದ್ರೂ ಕೂಡ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರ್ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ MPಗಳು, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು. BJP ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡ್ತಾರೆ. ಆ ಥರ ಎಲ್ಲೆಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಸಿಟ್ಟಿಂಗ್ ಇರೋ MPಗಳ ಬಗ್ಗೆ ಚರ್ಚೆ ಆಗಿದೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ. ಹಾಲಿ ಸಂಸದರಿಗೆ ಕೆಲವು ತುಂಬಾ ಜನಕ್ಕೆ ಸೀಟ್ ಕೊಡ್ತಿರುವ ಅದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೋ ಅರ್ಥ ಇಲ್ಲ. ಧನ್ಯವಾದ. ಹೊಸ ಹೆಸರು ಏನೇ ಇದ್ರೂ ಕೂಡ ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ